ಭಾಳ ಮಂದಿ ಗೈಸ್. ಆಗಳ ತಳ ಯಾರು ಕುಂತಿದ್ದಿಲ್ಲ. ಯಾವತ್ತು ನಾಡಿನ ಸಮಸ್ತ ಭಕ್ತ ವೃಂದಕ್ಕೆ ಭಕ್ತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ನಾವೇನಂದ್ರ ಇವತ್ತು ನವರಾತ್ರಿ 4ನೇ ದಿವಸ ಗೈಸ್. ಈಗ ಶಂಕರಮುಡಿ ಹೊಂಟಿವಿ, ಹೋಗುಂಬರಿ ಗೈಸ್. ನೋಡ್ರಿ ಗೈಸ್, ದೂರಿಂದ ಹೆಂಗ ನಮ್ ಗುಡಿ ಶಂಕರಮುಡಿ ಫುಲ್ ಎಲ್ಲ ಲೈಟ್. ಇವತ್ತು ಮಳಿ ಬಂದತ್ತಲ್ಲ, ಜಿಟಿ ಬಂದತ್ ಮಳಿ. ಹೆಣ್ಮಕ್ಳು ತಳಾ ಕುಂದಿರ್ತದ್ರು, ಇವತ್ತು ಮ್ಯಾಕ್ ಕುಂತಾರ. ಯಾಕಂದ್ರೆ ಹಸಿ ಆಡುತ್ತಲ್ಲಿ ಹೆಣ್ಮಕ್ಳು ಅಲ್ಲಿ ಕುಂತಾರ. ಅಲ್ಲೊಂದ್ ದಿವ್ಸ ಮಂದಿ ಕುಂತಾರ, ಇಲ್ಲೊಂದ್ ದಿವ್ಸ ಮಂದಿ ಕುಂತಾರ. ಯಾಕಂದ್ರ ಮಳಿ ಐತೆ ಹೇಳಿದ್ನಲ್ಲ, ಅದ್ರ ಸಂಬಂಧ. 4ನೇ ದಿವಸದ ಪ್ರಸಾದ ಏನ್ ಮಾಡ್ಯಾರಂದ್ರ ಅನ್ನ. ಮತ್ತು ಇವತ್ತ ಅನ್ನ ಇವನ ತರ್ಸಾತಾನ, ಸಾಂಬಾರ್. ಇಲ್ಲಿ ಅನ್ನ ಸರ ಅಷ್ಟ ಇಟ್ಟಾರ್ರಿ. ಅಲ್ಲಿ ಸ್ವೀಟು ಅಲ್ಲಿ ಇಟ್ಟಾರ್ರಿ. ಅಲ್ಲಿ ಹೋಗ್ಬೇಕು. ಆಲೂಗ್ಗೆ ರೀ ಇದು, ಆಲೂಗ್ಗೆ ಮತ್ತ ಪಲ್ಯ, ಬದ್ನಿಕಾಯಿ ಪಲ್ಯ. ಇವತ್ತೇನು ಪ್ರಸಾದ ಇಷ್ಟ ರೀ ಗೈಸ್. ಇವತ್ತು ಭಾಳ ಮಂದಿ ಬಂದಾರ. ಇಲ್ಲೊಂದ್ ದಿವ್ಸ ಮಂದಿ ಕುಂತಾರ, ಅಲ್ಲೊಂದ್ ದಿವ್ಸ ಮಂದಿ ಕುಂತಾರ, ಸೈಡಿಗೆ ಒಂದ್ ದಿವ್ಸ ಮಂದಿ ಕುಂತಾರ. ಒಟ್ಟು ಭಾಳ ಮಂದಿ ಬಂದಾರ ಗೈಸ್. ಆಗಳ ತಳ ಯಾರು ಕುಂತಿದ್ದಿಲ್ಲ, ಈಗ ಕುಂತಾರ. ಹೇಳಿದ್ನಲ್ಲ, ದಿನಕ್ಕೆ ಮಂದಿ ಹೆಚ್ಚಕ್ಕಾರ. ಹಂಗ ಗೈಸ್, 9:15 ಆತ್ಲ ಪುರಾಣ ಮುಗಿಸಾತಾರ. ತಾಯಿಯ 4ನೇ ಮತ್ತು 5ನೇ ಅಧ್ಯಾಯಗಳನ್ನು ನಾವು ಪಠಣವನ್ನ ಮಾಡಿರ್ತಕ್ಕಂಥ ಆ ತಾಯಿ ನಮಗೂ ನಿಮಗೆಲ್ಲರಿಗೂ ಅನಂತ ರೀತಿಯ 4ರಿಂದ 5ನೇ ಅಧ್ಯಾಯ ಮುಗಿಸಾರ. ನಾವು ನೀವೆಲ್ಲರೂ ಆಗೋಣಂತ ನಮ್ಮಲ್ಲಿ ಭಿನ್ನಯಿಸಿಕೊಳ್ತಾ ಇಂದಿನ ದಿನದ ಒಂದು ಚರಿತ್ರೆಯನ್ನ ನಾವು ಸಮಾಪ್ತಿ ಮಾಡುವಂತ ಇವತ್ತಿನ ಅಧ್ಯಾಯ ಏನೈತಿ ಅದು ಮುಗಿಸಿದ್ರತ್ತ. ಮುಗಿತ್ರಿ ಗೈಸ್ ಪುರಾಣ. ಶಂಭು ಪುರಾಣ ಮುಗಿದ್ಮೇಲೆ ಕಂಪಲ್ಸರಿ ಇದನ್ನ ಹೇಳ್ತಾರ, ಯಾರ್ಯಾರು ಪಟ್ಟಿ ಬರ್ಸ್ತಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿಯ ಅಂಗವಾಗಿ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಪುರಾಣ ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ. ಅದೇ ರೀತಿ ರುದ್ರೇಶ ಸ್ವಾಮಿಗಳು ದೇವ ಮಾಡ್ತಾರೆ. ಫಸ್ಟ್ ನಮ್ಮ ಮಠದ ಮುತ್ಯಾರ ಬರ್ಸ್ತಾರ. ಅವ್ರು ಬರ್ಸಿದ್ಮೇಲೆ ಎಲ್ಲಾರು ಬರ್ಸ್ತಾರ. ಫಸ್ಟ್ ಎಲ್ಲಾದ್ರೂ ಅವ್ರ ಮಠದ ಮುತ್ಯಾರ ಬರ್ಸ್ತಾರ. ಮುತ್ತಪ್ಪ ಏಗಪ್ಪ ಚೀಪುರಮಟ್ಟಿ 101 ರೂಪಾಯಿ, ಹನುಮಂತ ಹಳ್ಳಿ 101 ರೂಪಾಯಿ, ಮಟ್ಟಿ 101 ರೂಪಾಯಿ, ಇಬ್ರಾಹಿಂ ಸುನಗಾದ್ 101 ರೂಪಾಯಿ, ರವಿ ಸುಮ್ನಗಡ್ಡಿ 101 ರೂಪಾಯಿ, ಈಶ್ವರಪ್ಪ ಚಂದ್ರಗುತ್ತಿ 101 ರೂಪಾಯಿ, ಹೊಡೆಯಪ್ಪ ಸೂರಪ್ಪ ಹಾಜಿಮನಿ 101 ರೂಪಾಯಿ, ಬಸವರಾಜ್ ಶಿವಪ್ಪ ಅತನಿ 101 ರೂಪಾಯಿ, ಶಿವಾನಂದ ಮುಂಡೂರು 201 ರೂಪಾಯಿ ಹಾಗೂ 2 ಪ್ಯಾಕೆಟ್ ಎಣ್ಣೆ, ಹುಸೇನ್ ಸಾಬ್ ತಹಸೀಲ್ದಾರ್ 10 ರೂಪಾಯಿ, ಮಲ್ಲಪ್ಪ ಸಂಗಪ್ಪ ಹಡಪಾದ 201 ರೂಪಾಯಿ, ಹನುಮಂತ ರಾಮಪ್ಪ ಕರಿಗಾರ್ 101 ರೂಪಾಯಿ, ಕಳಗಿನ ಮನಿ 101 ರೂಪಾಯಿ. ಪಟ್ಟಿ ಬರ್ಸ್ತಾರಲ್ಲ, ನಾವು ಎಷ್ಟು ಬೇಕಾದಷ್ಟು ಬರ್ಸ್ಬೋದು. ಅವ್ರು ಅಷ್ಟ ಕೊಡು ಇಷ್ಟ ಕೊಡುತ್ತೆ, ಯಾರು ಕೇಳಂಗಿಲ್ಲ. ನಮ್ಮ ಮನಸ್ಸಿಗೆ ಬಂದಷ್ಟು ಬರ್ಸ್ಬೋದು. ಇವನ್ನ ಪಟ್ಟಿ ಕೊಡ್ಸಿ ಲಾಸ್ಟ್ನೇ ದಿವಸ 9ನೇ ದಿವಸ ಅವಾಗ ದೈವದ ಇರ್ತೈತ್ರಿ, ಅದೆಲ್ಲ ಮಾಡ್ತಾರ. ಅನ್ನ ಪ್ರಸಾದ ಮತ್ತೆ ಕಡುಬ ಎಲ್ಲ ಮಾಡ್ತಾರ ಗೈಸ್. ಬರ್ಸಾಕತ್ತಾನ ಗೈಸ್. ಇದು ಯಾವ ಹುಗ್ಗಿ ಅಂದ್ರ ಗುದಿಗಿನ ಹುಗ್ಗಿ. ಅವನ ತೈತದ ಊದ್ ಮಾಡಿ ಅದನ್ನ ಕುದಿಸಿ ಹಾಲಕ್ಕೆ ಗುದಿಗಿನ ಹುಗ್ಗಿ ಬರ್ಸಾಕತ್ತಾನೆ. ಬಟ್ ಯಾವ ಹುಗ್ಗಿ ಗುರ್ತಿಲ್ಲ, ಒಟ್ಟು ಹುಗ್ಗಿ ಮಾಡ್ಯಾರ. ಹಾಲು ಹುಗ್ಗಿ ಮಾಡ್ಯಾರ ಗೈಸ್. ಇಲ್ಲೇನ್ ನೀಡಕ್ ನಿಂತಾರಲ್ಲ, ಇದು ಹೆಣ್ಮಕ್ಳಿಗೆ. ಇವತ್ತು ಗಂಡ ಮಕ್ಳು ಅಲ್ಲಿ ಮಾಡ್ಯಾರ. ಯಾಕಂದ್ರೆ ಇವತ್ತು ಮಂದಿ ಭಾಳ ಮಂದಿ ಬಂದೈತ್ರಿ ಗೈಸ್.
ನೋಡ್ರಿ ಊಟಕ್ಕೆ ಹೇಳ್ತಾರ. ಮಂದಿ ಭಾಳ ಐತ್ರಿ. ಇನ್ನಕ್ಕಿಂತ 50 ಮಂದಿ ಮತ್ ಮಣ್ಣಿಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಆಕಾರ ದಿವಸ ಹೌದಿಲ್ಲ. ದಿನಕ್ಕೆ ಜಾಸ್ತಿ ಆಕಾರ ಹಂಗ ಗಲಾಟೆ ಮಾಡದೆ ದೇವಸ್ಥಾನದ ಆವರಣದಲ್ಲಿ ಶಾಂತತೆ ಇವತ್ತಾದ್ರೂ ಜನ ಜಾಸ್ತಿ ಐತ್ರಿ 50 ಮಂದಿ. ಸಾಲಾಗಿ ಬಂದು ಭಕ್ತಿಯಿಂದ ದೇವಿಯ ದರ್ಶನ ಹಾಗೂ ತೀರ್ಥ ನಾವೀಗ ನಮಸ್ಕಾರ ಮಾಡಕ್ ಹೊಂಟಿವ್ರಿ ಗುಡಿ. ಇವತ್ತಿನ ದೇವಿ ಅವತಾರ ಏನಂತ ತೋರಿಸ್ಕೊಂಡ್ ಬರ್ರಿ guys ನಿಮಗೆ. ಇವತ್ತಿನ ದೇವಿ ಅವತಾರ ಮೈಸಾಸುರನ ಮರ್ದಿನಿ. ದೇವಿಯ 4ನೇ ದಿನ ಅವತಾರ ಮೈಸಾಸುರನ ಮರ್ದಿನಿ. ಗೈಸ್ ನಮ್ಮ ಶಂಕರಮುಡಿ ಸಮುದಾಯ ಭವನ ಐತೆ ನೋಡ್ರಿ. ಬನ್ನಿ ಗಿಡ ಐತೆ ನೋಡ್ರಿ ಗೈಸ್. ಗೈಸ್ ನವರಾತ್ರಿ 4ನೇ ದಿನದ ಒಂದ್ 2 ಮಾತು ಮಾತಾಡತ್ತ ನೋಡ್ಕೊಂಡ್ ಬರ್ರಿ ಗೈಸ್. ಯಾವತ್ತು ನಾಡಿನ ಸಮಸ್ತ ಭಕ್ತ ವೃಂದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ದಿನ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಒಂದೊಂದು ಅವತಾರದಲ್ಲಿ ನಮಗೆ ದೇವಿಯು ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡುತ್ತಾ ಪ್ರತ್ಯಕ್ಷಳಾಗ್ತಾ ಇದ್ದು, ಇವತ್ತಿನ ದಿನ ನಮಗೆಲ್ಲರಿಗೂ ದೇವಿ ಮಹಿಷಾಸುರ ಮರ್ದಿನಿ ಅವತಾರದಲ್ಲಿ ಪ್ರತ್ಯಕ್ಷಳಾಗಿದ್ದು, ನಾಳಿನ ದಿನ ದೇವಿಯು ನಮಗೆಲ್ಲರಿಗೂ ಕಾಳಿಕಾ ದೇವಿ ಅವತಾರದಲ್ಲಿ ಪ್ರತ್ಯಕ್ಷಳಾಗ್ತಾ ಇದ್ದಾಳೆ. ಇವತ್ತಿನ ದಿನ ಅನೇಕ ಮಹನೀಯರು ತಮ್ಮ ತನುಮನ ಧನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾ ಬರ್ತಾ ಇದ್ದಾರೆ. ಇವತ್ತಿನ ದಿನ ಏನಪ್ಪ ಅಂತಂದ್ರೆ ನಮಗೆ ದೇವಿ ಅನೇಕ ಆಶೀರ್ವಾದ ಮಾಡುತ್ತಾ ನಮಗೆ ಏನಪ್ಪ ಅಂದ್ರೆ ಹಲವಾರು ಸಮಸ್ಯೆಗಳು ಕಾಡ್ತಾ ಇದ್ದು, ಏನಪ್ಪ ಅಂದ್ರೆ ಭಕ್ತವೃಂದಕ್ಕೆ ಆಶೀರ್ವಾದ ಮಾಡುತ್ತಾ ನಮ್ಗೆ ಬನಶಂಕರಿ ಆಶೀರ್ವಾದ ಮಾಡ್ತಾ ಇದ್ದಾಳ. ಅದಕ್ಕಾಗಿ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿ ವರ್ಷ ನಮ್ಮ ತನುಮನ ದಿನದಿಂದ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮಸ್ಕಾರ ಗೈಸ್. ಇವತ್ತು ಅನ್ನ ಪ್ರಸಾದ ಬಗ್ಗೆ ಒಂದ್ 2 ಮಾತು ಮಾತಾಡ್ತಾರ. ವಿಡಿಯೋ ಹಾಕ್ತಿ ನೋಡ್ಕೊಂಡ್ ಬರ್ರಿ ಗೈಸ್. ಬನಶಂಕರಿ ದೇವಿಯ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತು ನವರಾತ್ರಿಯ 4ನೇ ದಿನ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಪುರಾಣ ಮತ್ತು ಮಂಗಳ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಪ್ರತಿದಿನ ಈ ಬನಶಂಕರಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಇವತ್ತು ಗುದುಗಿನ ಹುಗ್ಗಿ ಎಂಬ ಸಿಹಿಯೊಂದಿಗೆ ಅನ್ನ ಸಾಂಬಾರು ಪಲ್ಯ ಇದರೊಂದಿಗೆ ಇವತ್ತು ಭಕ್ತರು ಪ್ರಸಾದ ಮಾಡಿದ್ರು. ಈ ಒಂದು ಪ್ರಸಾದವನ್ನು ಎಲ್ಲ ಭಕ್ತರು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ ಆ ತೃಪ್ತಿಯಿಂದ ಮನೆಗೆ ತೆರಳಿದರು. ಹೀಗೇನೆ ಪ್ರತಿದಿನ 9 ದಿನಗಳ ಕಾಲ ಈ ಬನಶಂಕರಿ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅನ್ನ ಪ್ರಸಾದದೊಂದಿಗೆ ಮತ್ತು ಪುರಾಣದೊಂದಿಗೆ ಈ ಕಾರ್ಯಕ್ರಮ ಜರುಗುತ್ತದೆ ಎಂದು ಹೇಳಲು ಬಯಸುತ್ತೇನೆ. ಗಾಯ್ಸ್ ಎಷ್ಟು ಮಂದಿ ಪಟ್ಟಿ ಬರ್ಸಾರ ಎಲ್ಲ ತೋರಿಸ್ಬೋದು. 2025 ಇಷ್ಟು ಮಂದಿ ಎಲ್ಲ ಬರ್ಸ್ಯಾರ. ದಿನಕ್ಕೆ ಹೆಚ್ಚು ಮಂದಿ ಹಂಗ ಬರ್ಸ್ತಾರೆ. ಎಲ್ಲ ಖಾಲಿ ಒಂದ್ ತಾಸದಿಂದ ಎಲ್ಲ ಫುಲ್ ತುಂಬಿತೈತೆ. ಈಗ ನೋಡ್ರಿ ಎಲ್ಲ ಖಾಲಿ ಇವತ್ನಾಗ ಎಲ್ಲರೂ ಹೋಗ್ಬಿಡ್ತಾರೆ. ಎಷ್ಟು ಇದಂತ ಟೈಮಿಗೆ 10:30 ಐತಿ ಟೈಮ್. ಗೈಸ್ ಇವತ್ತಿನ ಲಾಗಿನ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಮುಂದಿನ ಲಾಗ್ನಾಗ ಸಿಗ್ತೀನಿ ನಿಮ್ಗೆ. ಮತ್ತೆ ನವರಾತ್ರಿ 5ನೇ ದಿನಕ್ಕೆ ಸಿಗ್ತೀನಿ ನಿಮ್ಗೆ. ಬಾಯ್ ಗೈಸ್. ಬಾಯ್ ಬಾಯ್ ಬಾಯ್.